ಅಮೆರಿಕ ಎಲ್ಲ ಕಾಂಟಿನೆಂಟ್ ಒಂದು ಕಾಂಟಿನೆಂಟ್ ಫುಲ್ ಜಾಯಿನ್ ಆಗಿತ್ತು. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಸ್ನೋ ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ದಿಸ್ ಇಸ್ ಮನಿ ದ ಎಕ್ಸ್ಪ್ಲೋರರ್. ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಗೆಸ್ ಮಾಡಿ. ತುಂಬ ಹೈ ಇದೆ, ಅದು ತುಂಬ ಇದೆ. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಮೌಂಟ್ ಎವರೆಸ್ಟ್ ನೋಡ್ತೀವಿ, ಸ್ನೋ ಫೈಟ್ ಆಡ್ತೀವಿ. ಇವತ್ತು ಹೆಂಗಿರುತ್ತೆ ನೋಡೋಣ. ಇವಾಗ ಬಂದ್ವಿ ಮೌಂಟ್ ಎವರೆಸ್ಟ್ ಇದು ಬೇಸ್ ಕ್ಯಾಂಪಿಗೆ. ನೋಡಿ ಎಲ್ಲರೂ ಇದ್ದಾರೆ. ನೀರಿ ಅಪ್ಪ ಸ್ವಲ್ಪ ಇಟ್ಕೊಂಡಿದ್ದು ಯಾರಿಗೆ ನೋಡಿ ಅಣ್ಣ. Next. Come, one more. Arun. Next. Solo. Nidan. Can you smile? You know how to smile? 2, 3. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಬೇಸ್ ಕ್ಯಾಂಪಿಂದ. ನಾನು ಮೌಂಟ್ ಎವರೆಸ್ಟ್ ನೋಡ್ತೀವಿ ಅಂದ್ಕೊಂಡಿದ್ದೆ, ಆದರೆ ಇದು ಕ್ಲೌಡಿ ಇತ್ತು, ಅದಕ್ಕೆ ನೋಡೋಕ್ಕಾಗಲಿಲ್ಲ. ಮತ್ತು ತುಂಬ ದೊಡ್ಡ ಸ್ನೋ ಫೈಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಬೇಗ ಬಂದ್ವಿ. ಇವಾಗ ನಾವು ಹೋಟೆಲಿಂದ ನಮ್ಮ ಬೇರೆ ಹೋಟೆಲ್ಗೆ ಬರ್ತಾ ಇದ್ದೀವಿ. ಗೈಸ್, ಇಲ್ಲಿ ಸ್ನೋ ಬರ್ತಾ ಇದೆ ನೋಡಿ. ಸ್ನೋ ನಾವು ಏಪ್ರಿಲಲ್ಲಿ ಸ್ನೋ ಬರ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಫೆಬ್ರವರಿ ಮತ್ತು ಜಾನ್ವರಿ ಇರ್ಬೋದಲ್ಲ ಸ್ನೋ. First snow of the season. First snow of the season. So I hope everybody had a good day today visiting Mount Everest. Scam. ನೋಡಿ, Luckily or unluckily we couldn't. The weather was not ನನಗೆ ಸ್ವಲ್ಪ clear and we ಆಕ್ಸಿಜನ್ couldn't see ಪ್ರಾಬ್ಲಮ್ it, ಆಯಿತು. but still reaching there is something in ನನಗೆ itself. ಸ್ವಲ್ಪ So I ಆಕ್ಸಿಜನ್ hope ಪ್ರಾಬ್ಲಮ್ everybody ಆಯಿತು. enjoyed it. ಮತ್ತು So I'm going to ನಾನು brief ಲಂಚ್ you ಮಾಡಿದೆ, ಅದು about ವಾಮಿಟ್ ಆಯಿತು. for the day's ಡಿನ್ನರ್ plan. ಮಾಡಿದ್ದು ವಾಮಿಟ್ ಆಯಿತು. Right now ತಲೆ we ಸ್ವಲ್ಪ ಹೆವಿ are ಆಯಿತು. driving straight to our ಅಂದ್ರೂ lunch ನನಗೆ point, ಮೌಂಟ್ ಎವರೆಸ್ಟ್ which ಬೇಸ್ is ಕ್ಯಾಂಪಿಗೆ approximately around ಹೋಗಿ ಸ್ನೋ 60 ಫೈಟ್ kilometers ಆಗಬೇಕು from ಅಂತ here. ತುಂಬ And ಆಸೆ it ಇತ್ತು. should take us around ಅದಕ್ಕೆ 2 hours. ತುಂಬ ಚೆನ್ನಾಗಿ ರೆಸ್ಟ್ As we ಮಾಡಿ have ನಿದ್ದೆ some ಮಾಡಿ pending ಹೆಂಗೋ roads on the way, and also ಸರಿಯಾಗಿ we are going to cross some of the ಇವತ್ತು passes. ಹೋಗಿ ಸ್ನೋ So ಫೈಟ್ once ಆಡಿ we are there on the pass, we'll keep you updated ಮತ್ತೆ on ಇವಾಗ that. And ಒಂದು also ಹೋಟೆಲ್ಗೆ regarding the ಹೋಗ್ತಾ height. ಇದ್ದೀವಿ. ಬನ್ನಿ ಹೋಗೋಣ.
ಬೀಳೋ ಥರ ಸ್ನೋ ಬರ್ತಿದೆ, ತುಂಬ ಸ್ನೋ ಬರ್ತಿದೆ. ಮಳೆ ಬೀಳುತ್ತಲ್ಲ ಆ ಥರ ಸ್ನೋ ಬರ್ತಿದೆ. ತುಂಬ ಸ್ನೋ ಬರ್ತಿದೆ. ಕ್ಯಾಮರಾ ಕಾಣಿಸುತ್ತಾ? ಇಲ್ಲ ಅನಿಸುತ್ತೆ. ಅದು ತುಂಬ ಸ್ನೋ ಬರ್ತಿದೆ. ಮಳೆ ಬೀಳುತ್ತಲ್ಲ ಆ ಥರ ಸ್ನೋ ಬರ್ತಿದೆ. ಗೈಸ್, ಇದು ಒಂದು ತುಂಬ ಬಿಗ್ ಥಿಯರಿ. ಹಿಮಾಲಯ ಹೆಂಗೆ ಕ್ರಿಯೇಟ್ ಆಗಿತ್ತಂತ, ಮುಂಚೆ ಬಿಗ್ ಬ್ಯಾಂಗ್ ಆದಾಗ ಅರ್ತ್ ಕ್ರಿಯೇಟ್ ಆದಾಗ ಪ್ಯಾಂಜಿಯಾ ಅಂತ ಒಂದು ಸೂಪರ್ ಕಾಂಟಿನೆಂಟ್ ಇತ್ತು. ಎಲ್ಲ ಅಮೇರಿಕ ಎಲ್ಲ ಕಾಂಟಿನೆಂಟು ಒಂದು ಕಾಂಟಿನೆಂಟು ಫುಲ್ ಜಾಯಿನ್ ಆಗಿದ್ವು. ಅದಾದಮೇಲೆ ಅದೆಲ್ಲ ಹಿಂಗೆ ಓಪನ್ ಆಗಿ ಇವಾಗ ಹಿಂಗಿದೆಯಲ್ಲ ಆ ಥರ ಆಯಿತು. ಇಂಡಿಯಾ ಏನಾಗಿತ್ತಂದರೆ ಅದೊಂದು ಐಲ್ಯಾಂಡ್ ಆಗಿತ್ತು. ಇಂಡಿಯಾ ಸೌತಲ್ಲಿದೆ. ಮುಂಚೆ ನಾರ್ತಿಂದ ಹಿಂಗೋಗಿ ಹಿಂಗೆ ರೊಟೇಟ್ ಆಗಿ ಮತ್ತೆ ಅದು ಜಾಯಿನ್ ಆಯಿತು. ಹಿಂಗೆ ಫುಲ್ ರೊಟೇಷನ್ ಆಗಿ ಜಾಯಿನ್ ಆಯಿತು. ಅದಾದಮೇಲೆ ಆವಾಗ ಆ ಫೋರ್ಸಿಗೆ ಮತ್ತು ಇದಕ್ಕೆ ಹಿಮಾಲಯ ಕ್ರಿಯೇಟ್ ಆಯಿತು. 15 ಮಿಲಿಯನ್ ಇಯರ್ಸ್ ಬೇಕಿತ್ತು ಅದು ಫುಲ್ ಹಿಂಗೆ ರೊಟೇಟ್ ಆಗಿ ಜಾಯ್ನ್ ಆಗೋಕ್ಕೆ. ಅದು ಒಂದು ತುಂಬ ದೊಡ್ಡ ಥಿಯರಿ, ಹಿಮಾಲಯ ಹೆಂಗೆ ಕ್ರಿಯೇಟ್ ಆಗಿತ್ತು ಅಂತ. ನಾವಿವಾಗ ಲಂಚ್ ಬ್ರೇಕಿಗೆ ನಿಲ್ಸಿದ್ದೀವಿ. ಚೆನ್ನಾಗಿದ್ದಂಗಿದೆ ಹೋಟೆಲು. ಬೊಫೆ ಹೋಟೆಲು, ಬೊಫೆ. ಸೊ ಚೆನ್ನಾಗಿದ್ದೆ ನೋಡೋಣ. ಇವಾಗ ನಾನು ಅನ್ನ, ದಾಲ್ ಮತ್ತು ನಾನ್ ಮತ್ತು ಚಿಕನ್ ಮತ್ತು ಇದೇನೋ ಒಂಥರ ಇದೆ, ಚೆನ್ನಾಗಿ ಅನ್ನ ಚೆನ್ನಾಗಿದೆ ಅಂದರು, ಅದಕ್ಕೆ ಟ್ರೈ ಮಾಡೋಣ. ಚೆನ್ನಾಗಿದೆ ನೋಡೋಣ. ಇವಾಗ ಚಿಕನ್ ಮತ್ತು ಅನ್ನ ಟ್ರೈ ಮಾಡೋಣ. ದಾಲ್ ಚೆನ್ನಾಗಿದೆ ಗೈಸ್. ನಾನು ಹೆಂಗಿದೆ ನೋಡೋಣ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ರೈಸ್. ಅದೇನೋ ರೆಡ್ ಕಲರ್ ಏನೋ ಚಟ್ನಿ ಥರ ಇತ್ತಲ್ಲ ಅದು, ಮತ್ತು ನಾನ್ ಚೆನ್ನಾಗಿರುತ್ತಂತೆ. ಚೆನ್ನಾಗಿರುತ್ತೆ ನೋಡೋಣ. ಸ್ಪೈಸಿ ಇದೆ ಅಂತೆ. ಸ್ವೀಟ್ ಇದೆ, ಸ್ಪೈಸಿ ಇದೆ, ಸ್ವೀಟ್ ಇದೆ, ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಎಂಥ ವ್ಯೂ ಇದೆ ಮೌಂಟೇನ್ದು. ನೋಡಿ ಚೆನ್ನಾಗಿದೆ ವ್ಯೂ ಗೈಸ್. ಒಂದು 10 ಮೀಟರ್ ಓಡಾಡಿದ್ರೆ ಸುಸ್ತಾಗುತ್ತೆ, ಅಷ್ಟು ಆಕ್ಸಿಜನ್ ಕಡಿಮೆ ಇಲ್ಲಿ. ಇನ್ನು ನೋಡಿ ಚೆನ್ನಾಗಿ ಕಾಣ್ತಿದೆ, ಸಕ್ಕದಾಗಿ ಕಾಣ್ತಿದೆ. ಓಡಿದ್ರೆ 1 ಮೀಟರಿಗೆ ಫುಲ್ ಬ್ರೆತ್ಲೆಸ್ ಆಗಿರ್ತೀರ. ಎಲಿವೇಶನ್ ಎಷ್ಟು? 5100 meters. 5100 meters ಎಲಿವೇಶನ್. ನೋಡಿ ಇಲ್ಲಿ ಸ್ನೋ ಬರ್ತಿದೆ. ಒಂದು ಟ್ರೀ ಇದೆ ನೋಡಿ, ಟ್ರೀ ಬಂದಿದೆ, ಟ್ರೀ ಇದೆ, ಸ್ವಲ್ಪ ಏನಾದ್ರು ಆಕ್ಸಿಜನ್ ಸಿಗುತ್ತೆ. ಇಲ್ಲಿ ನೋಡಿ ಟ್ರೀ, ಎಲ್ಲರಿಗೂ ಖುಷಿ ಆಗ್ತಾ ಇದೆ ಗೈಸ್. ನೋಡಿ ಎಂಥ ವ್ಯೂ ಇದೆ. ಅವಾಗ ಒಂದು ಸ್ನೋ ಮೌಂಟೇನ್ ಕಾಣ್ತಿತ್ತು, ಅದು ಸರಿಯಾಗಿ ಎಂತ ಝೂಮ್ ಇನ್ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಸ್ವಲ್ಪ ಹತ್ರ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ.
ಇವಾಗ ನಾವು ಎಲ್ಲಿಗೆ ಹೋಗ್ತಿರ್ಬೋದು? ಚೈನಾದಲ್ಲೇ ಇರೋದು. ಎಲ್ಲಿ ಹೋಗ್ತಿರ್ಬೋದು? ಯಾವಲ್ಲಿ ಹೋಗ್ತಿರ್ಬೋದು? ಗೆಸ್ ಮಾಡಿ. ಶಿಗಾಸೆ. ಗೆಸ್ ಮಾಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಇದು ನಮ್ಮದು ಹೋಟೆಲು. ಇಲ್ಲಿ ನೋಡಿ, ಉರ್ಕೋವೆ ಬೈ ಹಯಾಟ್. ತುಂಬ ದೊಡ್ಡ ಹೋಟೆಲ್ ಇದ್ದಂಗಿದೆ. ನೋಡೋಣ ಹೆಂಗಿರುತ್ತಂತ. ಇವಾಗ ನಾವು ಹೋಟೆಲಿಗೆ ಬಂದು ನಾವಿವಾಗ ಲಿಫ್ಟಿಂದ ನಮ್ಮ ಫ್ಲೋರಿಗೆ ಬಂದಿದ್ದೀವಿ. ಅಲ್ಲಿ ಲಿಫ್ಟ್ ಇದೆ. ಇರಿ, ಅಲ್ಲಿ ಲಿಫ್ಟ್ ಇದೆ. ನಮ್ಮದು ರೂಮಲ್ಲಿದೆ. ನೋಡೋಣ. ಇದು ಅಲ್ಲ, ಇದು ತುಂಬ ಏನು ದೂರ ಏನಿಲ್ಲ. ನೋಡಿ, ಇದು ವಾಶ್ರೂಮು. ಇದು ವಾಶ್ರೂಮ್ ಇದೆ. ಇಲ್ಲಿ ಶವರು, ಸ್ನಾನ ಮಾಡೋಕ್ಕೆಲ್ಲ ಇಲ್ಲಿ. ಮತ್ತು ಒಬ್ಬಟ್ಟಿದೆ. ಚೆನ್ನಾಗಿದೆ. ನಾವು ಇವಾಗ ಪಿಜ್ಜಾ ಹಟ್ಟಿಗೆ ಹೋಗ್ತಾಯಿದ್ದೀವಿ. ಪಿಜ್ಜಾ ಹಟ್ಟು ಇವಾಗ ಇಲ್ಲೇ ಹತ್ರನೇ ಇದೆ. ಇಲ್ಲೇ ಪಕ್ಕನೇ ಇದೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನಾವು ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ. ಚೈನೀಸ್ ಪಿಜ್ಜಾ ಚೆನ್ನಾಗಿರುತ್ತೆ, ನೋಡೋಣ. ಚೆನ್ನಾಗಿರುತ್ತೆ, ನೋಡೋಣ. ಟೆಕ್ಸಸ್ ಪಿಜ್ಜಾ 631 639. One more sauce. ಉಪ್ಪ. ನೋಡಿ, ಇಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿರುತ್ತೆ, ನೋಡೋಣ. ನೋಡೋಣ. ಓಕೆ, ಇಲ್ಲಿ ಪಿಜ್ಜಾ ಹಟ್ ಇದೆ. ಮತ್ತು ಇಲ್ಲೇ ನಾವು ಹೋಟೆಲ್ ಇರೋದು. ನೋಡಿ, ಇಲ್ಲಿ ಹೋಟೆಲ್ ಇರೋದು. ಅದು ಪಿಜ್ಜಾ ಹಟ್ಟು, ಇಲ್ಲಿ ಹೋಟೆಲ್ಲು. ಗೈಸ್, ನಿಮಗೆ ಹೋಟೆಲ್ ತೋರಿಸೋದೇ ಮರ್ತೋಗಿದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ. ಗೈಸ್, ಫಸ್ಟ್ ಈ ಥರ ಇರುತ್ತೆ. ಆಮೇಲೆ ಇಲ್ಲಿ ಮರದ ಥರ ಇರುತ್ತೆ. ಇಲ್ಲಿ ಕೂತ್ಕೊಳಕ್ಕೆ ಅಲ್ಲಿ ಆಕ್ಸಿಜನ್ದು ಇದೆಲ್ಲ ಟ್ಯಾಂಕ್ ಎಲ್ಲ ಇದೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ, ಇಲ್ಲಿ ಚೆಕ್-ಇನ್ ಮಾಡೋಕ್ಕೆ, ಚೆಕ್-ಔಟ್ ಮಾಡೋಕ್ಕೆ. ಇಲ್ಲಿ ಒಂಥರ ಇದು ಮರದ ಥರ ಇದೆ. ಇಲ್ಲಿ ಟೀ ಮತ್ತು ಬೇರೆದೇನೇನೋ ಇದೆ. ಇಲ್ಲಿ ಬುದ್ಧದೊಂದು, ಇದು ಬುದ್ಧ ತಾನೆ, ಇದು ಬುದ್ಧದೊಂದು ಶ್ಯಾಂಡಲಿಯರ್ ಇದೆ. ಇಲ್ಲಿ ಲಿಫ್ಟ್ ಇದೆ. ಅದಾದಮೇಲೆ ಮೇಲೆ ಹೋಗೋದು. ಗೈಸ್, ಇದೆ ಲಿಫ್ಟು. ಗೈಸ್ ನೋಡಿ, ಇದೆ ಲಿಫ್ಟಿಂದ ಇಲ್ಲಿಗೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಮತ್ತು ಇಲ್ಲಿ ನಮ್ಮ ರೂಮ್ ಇರೋದು. ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ಡೇ 14 ಆಫ್ ಬುದ್ಧ ಹೋಟೆಲ್ ಟ್ರಿಪ್. ಇವತ್ತು ನಾವು ಶಿಗಾಸೆ ಬಂದ್ವಿ. ಚೈನೀಸ್ ಪಿಜ್ಜಾ ಹಟ್ಟಿಗೆ ಹೋದ್ವಿ. ಮತ್ತು ಇವತ್ತು ಸುಮಾರು ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸನ್ನ ಮಾಡಿದ್ವಿ. ನಾನು ಮುಂದಿನ ವೀಡಿಯೋಲ್ಲಿ ಸಿಗೋಣ. ನನ್ನ ಮುಂದಿನ ವೀಡಿಯೋ ಇನ್ನೂ ಚೆನ್ನಾಗಿರುತ್ತೆ. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಎಕ್ಸ್ಪ್ಲೋರರ್.